ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವಾ? ಇವತ್ತೇ ನಾನು ಇಲ್ಲಿ ಜಾಬ್ ಸೇರ್ಕೊಂಡೆ. ಇಲ್ಲಿ ಕೆಲಸ ಇದೆ ಅಂತ ನಿಮ್ಮ ತಂದೆನೇ ರೆಕಮೆಂಡ್ ಮಾಡಿದ್ದು. ದೇವಾಂಶ್ ಅವರು ತುಂಬಾನೇ ಒಳ್ಳೆಯವರು. ಕೆಲಸ ಕೊಡೋದು ಅಲ್ಲದೆ ಬೇರೆ ಕಡೆ ಯಾಕೆ, ಇಲ್ಲೇ ಔಟ್ ಹೌಸ್ ಅಲ್ಲಿರು ಅಂತ ಹೇಳಿದ್ರು. ನಡೆದಿರೋದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಡಿ. ನೀವು ಮತ್ತೆ ನಿಮ್ಮ ಭಕ್ತಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಕೆಲ್ಸಕ್ಕೆ ಸೇರಿ 1 ಗಂಟೆನೂ ಆಗಿಲ್ಲ, ಮನೆ ಹೆಣ್ಮಕ್ಳ ಜೊತೆ ಮಾತಿವನಿಗೆ ಮಾಡ್ತೀರಿ ಇರೋನಿಗೆ. ಇನ್ನೂ ಯಾಕೆ ವೇಟ್ ಮಾಡ್ತಿದ್ಯಾ? ಟೈಮ್ ಆಯ್ತು 10. ಇವ್ರ್ಯಾರು? ಓ ನೀವಾ? ನೀವೇನಿಲ್ಲಿ? ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡಿದಾರಂತೆ, ಅಪ್ಪನೇ ಕಳ್ಸಿದ್ರಂತೆ. ಹೌದಾ, ಸರಿ ಹೊರಡೋಣ ಬಾ. ಅಜ್ಜಿ ಹೇಳಿದ್ರಲ್ಲ ನಮ್ಮನ್ನ ದೇವಸ್ಥಾನದ ಹತ್ರ ಇಳಿಸಿ. ಸುಮ್ಮನೆ ನಿಮಗೆ ಕಷ್ಟ, ಡ್ರೈವರ್ನ ಕರೆಸಿ ಬೇರೆ ಕಾರಲ್ಲಿ ಕಳಿಸ್ಕೊಡ್ತೀನಿ. ಬೇಡ ಬೇಡ, ಅವ್ರು ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿ ಹೋಗ್ಬಿಡುತ್ತೆ. ನಮ್ಗೇನು ಪ್ರಾಬ್ಲಮ್ ಇಲ್ಲ, ಬರ್ತೀವಿ. ನಡಿಯಕ್ಕ, ಹೋಗ್ ಕೂತ್ಕೋ. ಹೊರಟೋದ್ರಾ? ಅನಂತು ಯಾಕೆ ವೈದೇಹಿ ಜೊತೆಲಿ ಅಷ್ಟೊಂದು ಸಲಿಗೆಯಿಂದ ಮಾತಾಡ್ತಿದ್ದ? ಬಂದ ಮೇಲೆ ಕೇಳಬೇಕು. ಪ್ರೀತಿಸಿದ ವ್ಯಕ್ತಿನ ಮರೆತು ಬದುಕೋದು ಅಂದ್ರೆ ಅದೆಂಥ ನರಕ ಅನ್ನೋದು ನನಗೆ ಗೊತ್ತು. ಅದೇ ನರಕಕ್ಕೆ ನಿಮ್ಮನ್ನ ತಳ್ಳಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಆದರೆ ನೀವು ಹೀಗೆ ಇರಬೇಕು, ನನ್ನಿಂದ, ನನ್ನ ಯೋಚನೆಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಬೇಕು. ಯಾವತ್ತೂ ಒಂದಿನ ನನ್ನನ್ನು ಪೂರ್ತಿಯಾಗಿ ಮರೆತು ಬಿಡಬೇಕು. ಏನಾಯ್ತಕ್ಕ? ಕಣ್ಣಲ್ಲಿ ಏನೋ ಬಿತ್ತು. ಹಬ್ಬ, ಇನ್ನೂ ಟೈಮ್ ಇದೆ ಬಿಡು, ಹೋಗ್ಬೋದು. ತುಂಬ ಟೆನ್ಷನ್ ಆಗಿತ್ತು. ಕೊನೆಗೂ ಮನೆಯಿಂದ ಹೊರಗೆ ಬಂದೆ. ದೇವ್ರ ದಯಿಂದ ಶೂಟಿಂಗ್ ಕೂಡ ಯಾವುದೇ ತೊಂದರೆ ಇಲ್ಲದೆ ನಡಿಬೇಕು. ಹಲೋ ಬೀಗ್ರೆ, ನಾನು ಮಂತರ ಮಾತಾಡ್ತಾ ಇದ್ದೀನಿ. ಬೀಗ್ರೆ ನೀವಾ? ಹಾ ಹೇಳಿ. ಮೊಮ್ಮಗಳ ಜೊತೆ ಮಾತಾಡಕ್ ಮಾಡಿದ್ರಾ? ಈಗಷ್ಟೇ ದೇವಸ್ಥಾನಕ್ಕೆ ಹೋದ್ರು. ಇಲ್ಲ ಬೀಗ್ರೆ, ನಿಮ್ ಹತ್ರ ಮಾತಾಡ್ಬೇಕು ಅಂತಾನೆ ಫೋನ್ ಮಾಡಿದ್ದು. ಹೇಳಿ ಬೀಗ್ರೆ. ಏನೂ ಇಲ್ಲ ಬೀಗ್ರೆ, ಅಲ್ಲಿ ಅನಂತು ಅನ್ನೋ ಹುಡುಗ ಕೆಲ್ಸಕ್ಕೆ ಸೇರ್ಕೊಂಡ. ಹೌದು ಬೀಗ್ರೆ,
ಇಲ್ಲೇ ನಮ್ಮ ಔಟ್ ಹೌಸ್ನಲ್ಲೇ ಉಳ್ಕೊಂಡಿದ್ದಾನೆ. ಅವನ ಬಗ್ಗೆ ಮಾತಾಡ್ಬೇಕು ಅಂತಾನೆ ಫೋನ್ ಮಾಡಿದ್ದು. ಹೇಗಿದ್ದಾನೆ ಅವನು? ಚೆನ್ನಾಗಿದ್ದಾನೆ, ನೋಡೋದಿಕ್ಕೆ ಅಮಾಯಕನ ಥರ. ಆದರೆ ಅವನ ಬುದ್ಧಿ ಸ್ವಲ್ಪನೂ ಸರಿ ಇಲ್ಲ. ಏನಾಯ್ತು ಬೀಗ್ರೆ? ಅವನ್ ತುಂಬಾ ಒಳ್ಳೆಯವನೇ. ಇಲ್ಲ ಅಂದಿದ್ರೆ ನನ್ ಮಗ ಅಲ್ಲಿ ಕಳಿಸ್ತಿದ್ನಾ? ಏನಾದ್ರೂ ತಪ್ಪು ಮಾಡದ್ನಾ? ಗಂಡಸ್ ಬುದ್ಧಿ ತೋರಿಸ್ತಾ ಇದ್ದಾನೆ. ಕೆಲ್ಸಕ್ಕೆ ಸೇರಿ 1 ಗಂಟೆ ಆಗಿಲ್ಲ, ಆಗಲೇ ನಮ್ಮ ಮನೆ ಹೆಣ್ಮಕ್ಳ ಜೊತೆ ಸಲಿಗೆಯಿಂದ ಮಾತಾಡ್ತಾ ಇದ್ದಾನೆ. ಅಯ್ಯೋ, ಇವನು ನನಗ್ ಉಪಯೋಗಕ್ಕೆ ಬರ್ತಾನೆ ಅಂತ ಕಳಿಸಿದ್ರೆ ಅಲ್ಲಿ ಹೋಗಿ ಹೆಸರು ಕೆಡ್ಸ್ಕೊತಾ ಇದ್ದಾನಲ್ಲ ಅವನು. ಯಾರ ಜೊತೆ ಅವನು ಹಾಗೆ ವರ್ತಿಸ್ತಿದ್ದಾನೆ? ನಮ್ಮ ವೈದೇಹಿ ಜೊತೆ. ಒಳ್ಳೇದೇ ಆಯ್ತು. ಇವರೇನಿವರು ಅವಳನ್ನ ನಮ್ಮನೆ ಹುಡುಗಿ ಅಂತ ಹೇಳ್ತಿದಾರಲ್ಲ. ವೈದೇಹಿ ಜೊತೆನಾ? ಬೇರೆಯವ್ರ ಜೊತೆ ಹಾಗೆ ವರ್ತಿಸ್ತಾ ಅಂತ ಭಯ ಆಗೋಯ್ತು. ವೈದೇಹಿ ಜೊತೆ ಸಲಿಗೆಯಿಂದ ಇದ್ರೆ ತಪ್ಪೇನಿಲ್ಲ. ಅದೇನ್ ಬೀಗ್ರೆ ಹೀಗೆ ಹೇಳ್ತೀರಾ? ಅದನ್ನೇ ಕೇಳೋಣ ಅಂದ್ರೆ ನನ್ನ ಮೊಮ್ಮಗನ ಜೊತೆ ಆಫೀಸ್ಗೆ ಹೋದ. ವಾಪಸ್ ಬಂದ್ಮೇಲೆ ಪ್ರಶ್ನೆ ಮಾಡಿ ಅವನನ್ನ ಕೆಲಸದಿಂದ ತೆಗೆಸ್ತೀನಿ. ಅಯ್ಯೋಯ್ಯೋ, ಆ ಕೆಲಸ ಮಾಡಕ್ ಹೋಗ್ಬೇಡಿ. ಹೀಗ್ ತಪ್ಪು ತಿಳ್ಕೊಂಡಿರ್ತೀರ ಅಂತಾನೆ ಫೋನ್ ಮಾಡಿದ್ದು. ಅನಂತುಗೆ ವೈದೇಹಿ ಅಂದ್ರೆ ತುಂಬಾ ಇಷ್ಟ. ವೈದೇಹಿಗೂ ಕೂಡ ಅನಂತು ಅಂದ್ರೆ ಇಷ್ಟ. ಇಬ್ರಿಗೂ ಮದ್ವೆ ಮಾಡಿಸಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಕೊಂಡಿದೀವಿ. ಈ ವಿಷಯನ ಮೊದಲೇ ಯಾಕೆ ಹೇಳಲಿಲ್ಲ? ಸುಮ್ನೆ ವೈದೇಹಿಗೆ ಸಂಬಂಧ ನೋಡಿದ್ವಿ. ಅಂದ್ರೆ ನಮಗೂ ಇತ್ತೀಚೆಗೆ ಗೊತ್ತಾಗಿದ್ದು. ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಒಳ್ಳೆ ಕೆಲಸ ಮಾಡಿದ್ರಿ. ವೈದೇಹಿಗೆ ಇಷ್ಟ ಇದ್ರೆ ಆ ಹುಡುಗನ ಜೊತೆನೆ ಮದುವೆ ಮಾಡೋಣ. ಬೇರೆ ಸಂಬಂಧ ಯಾಕೆ ನೋಡ್ಬೇಕು? ಹಾ, ನನಗೆ ಹೇಳಿದ್ರಲ್ವಾ, ನಾನೆಲ್ಲ ನೋಡ್ಕೋತೀನಿ. ಒಳ್ಳೇದು ಬೀಗ್ರೆ. ಇಡ್ತೀನಿ. ಈಗಿದೆ ನಿಂಗೆ. ಇದರಿಂದ ನನ್ನ ಮೊಮ್ಮಗಳಿಗೆ ಹಿಡ್ದಿರೋ ದರಿದ್ರ ಎಲ್ಲ ಹೋಗ್ಬಿಡತ್ತೆ. ಈ ಲಂಕೇಶು ಶೂಟಿಂಗ್ ಲೊಕೇಶನ್ ಕಳಿಸ್ತೀನಿ ಅಂದ, ಇನ್ನೂ ಯಾಕೆ ಕಳಿಸಿಲ್ಲ? ಕಳಿಸ್ದ. ಸರ್ ಸರ್ ಹೇಳನಂತ್. ಆಫೀಸ್ ಬೇಡ, ಬೇರೆ ಕಡೆ ಅಂತ ಹೇಳಿದ್ರಿ. ಎಲ್ಲಿ ಅಂತ ಹೇಳಿದ್ರೆ? ಅದು ದ್ವಾರಕಾ ರೆಸಾರ್ಟ್ಸ್ಗೆ. ದ್ವಾರಕಾ ರೆಸಾರ್ಟ್ಸ್ಗ? ನಿಮ್ಮ ಟ್ರಸ್ಟ್ ಹೆಸರಲ್ಲಿ ಯಾವುದೋ ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತಂದ್ರಲ್ಲ, ಮತ್ತೆ ರೆಸಾರ್ಟ್ ಯಾಕೆ ಸರ್? ಅದನ್ನ ನಾವು ಕೊಂಡ್ಕೊಂಡು ಸೇವಾ ಕಾರ್ಯಕ್ರಮನ ಅಲ್ಲೇ ಶುರು ಮಾಡ್ತೀನಿ. ಅಕ್ಷಯ ಪಾತ್ರೆ ಅನ್ನೋದು ನಮ್ಮ ಅಪ್ಪನ ಕನಸು. ಸುತ್ತಮುತ್ತ 100 ಹಳ್ಳಿಗಳಲ್ಲಿ ಹಸುವಿಂದ ಓದಾಡ್ತಿರೋ ಎಷ್ಟೋ ಜನದ ಹಸುವು ನೀಗ್ಸೋದೆ ಇದ್ರ ಉದ್ದೇಶ. ನಾನು ಜವಾಬ್ದಾರಿಗಳನ್ನ ವಹಿಸ್ಕೊಂಡ್ಮೇಲೆ ಮಾಡ್ತಿರೋ ಮೊದಲನೇ ಕೆಲಸ ಇದು. ಒಳ್ಳೆ ಕಾರ್ಯಕ್ರಮದಿಂದ ಶುರು ಮಾಡ್ತಿದ್ದೀರಾ ಸರ್. ಖಂಡಿತ ಸಕ್ಸಸ್ ಸಿಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಇನ್ನು 3 ದಿನದಲ್ಲಿ ಹೋಮ ಮಾಡಿ ಅಕ್ಷಯ ಪಾತ್ರೆ ಸೇವನ್ ಶುರು ಮಾಡ್ತಿದ್ದೀವಿ. ದ್ವಾರಕಾ ರೆಸಾರ್ಟ್ಸ್ ನಿಜವಾಗ್ಲೂ ದ್ವಾರಕೆ ಆಗಿ ಬದಲಾಗುತ್ತೆ. ಮತ್ತೆ ಹೋಮ ಅಂತಿದ್ದಾರೆ, ಇವಳೇನೋ ಶೂಟಿಂಗ್ ಅಂತಿದ್ದಾಳೆ. ಏನಾಗುತ್ತೋ ಏನೋ. ಯಾವಾಗ ನೋಡಿದ್ರು ಫೋನಲ್ಲಿ ಇರ್ತೀಯಲ್ಲ, ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡ್ಯಾ? ಕೇಳಿಸ್ತಿದೆ, ಯಾಕೆ ಕೇಳಿಸ್ಕೊಳ್ಳಲ್ಲ? ಸರಿ, ಎಲ್ಲಿ ಮಾಡ್ತಿದ್ದಾರೆ ಅಂತ ಹೇಳು. ದ್ವಾರಕಾ ರೆಸಾರ್ಟ್. ಅವ್ರೆಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿದ್ಲು ಅಂದ್ರೆ ಪರವಾಗಿಲ್ಲ. ಸ್ವಲ್ಪ ಗಮನ ಇಲ್ಲಿಟ್ಟಿದ್ದಾಳೆ. ಆ ಗಮನ ಪೂರ್ತಿ ಇವ್ರ ಮೇಲೆ ಇರಬೇಕು. ನನ್ನ ಶೂಟಿಂಗ್ ಎಲ್ಲಿ ನಡೀತಿದೆ ಅಂತ ಅಷ್ಟು ನನಗೆ ಗೊತ್ತಾಗಲ್ವಾ? ಎಲ್ಲಿ ಅಂತ ಬೇರೆ ಕೇಳ್ತಾಳೆ. ಸರಿ ಅಕ್ಕ, ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಶೂಟಿಂಗ್ ಮುಗಿದ್ಮೇಲೆ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನಿನಗೆ ಬೇಕಾಗಿರೋ ಪೂಜೆ ಎಲ್ಲ ಮಾಡ್ಕೊ. ನಿನಗಿಷ್ಟ ಅಲ್ವಾ?
ಅಕ್ಕ ಪ್ರಸಾದ ಮಾತ್ರ ಮರಿಬೇಡ. ಅತ್ತೆ ಬರ್ಬೇಕಾದ್ರೆ ಪ್ರಸಾದ ತರೋದ್ ಮರಿಬೇಡಿ ಅಂತ ಹೇಳಿದ್ರು. ತಗೊಂಡ್ ಹೋಗಿಲ್ಲ ಅಂದ್ರೆ ದೇವಸ್ಥಾನಕ್ ಹೋಗಿಲ್ಲ ಅಂತ ಡೌಟ್ ಬರುತ್ತೆ. ಸರಿನಾ? ಬಾಯ್. ಶ್ರೇಯಾ, ಒಂದ್ ನಿಮಿಷ ಇರು. ಏನಕ್ಕ, ನನಗ್ ಟೈಮ್ ಆಗ್ತಿದೆ. ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ದೆ ನನ್ ಮಾತನ್ ಕೇಳು. ಕಾರಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡೆ ಅಲ್ವಾ? ಅವರು ಜವಾಬ್ದಾರಿ ತಗೊಂಡ್ಮೇಲೆ ಮಾಡ್ತಿರೋ ಮೊದಲನೇ ಕಾರ್ಯಕ್ರಮ ಅಕ್ಷಯ ಪಾತ್ರೆ. ಬಡ ಕುಟುಂಬದ ಹಸಿವು ನೀಗ್ಸೋ ಅಂತ ದೊಡ್ಡ ಸೇವಾ ಕಾರ್ಯಕ್ರಮ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಲಿ ಅಕ್ಕ? ಏನ್ ಮಾಡ್ಲಿ ಅಂದ್ರೆ ಏನು? ಆ ಕಾರ್ಯಕ್ರಮಕ್ಕೂ ಮುಂಚೆ ನೀನು ಅವರು ಸೇರಿ ಹೋಮ ಮಾಡಬೇಕು. ಈಗ ನೀನು ಶೂಟಿಂಗ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ನೀನು ಹೋಮಕ್ಕೆ ಇರ್ತೀಯೋ ಇಲ್ವೋ ಅನ್ನೋದು ನನ್ನ ಭಯ ಅಷ್ಟೇ. ಅವತ್ತಿರ್ತೀನಿ ಬಿಡಕ್ಕ. ಅದೇ ದಿನಾನು ಶೂಟಿಂಗ್ ಇದೆ ಅಂತ ಆ ಲಂಕೇಶ್ ಫೋನ್ ಮಾಡಿ ಬಾ ಅಂತ ಕರೆದ್ರೆ? ಅವತ್ತಿರಲ್ಲ ಬಿಡಕ್ಕ. ಇದ್ರೆ ಏನ್ ಮಾಡ್ತೀಯ? ಮತ್ತೆ ಹೋಮ ಬಿಟ್ಟು ಶೂಟಿಂಗ್ ಹೋಗ್ತೀಯ ಅಲ್ವಾ? ಆದ್ರೆ ಮುಂಚಿನ ಥರ ನಾನೇ ಕೂತ್ಕೊಳ್ಳೋದಕ್ಕೆ ಮುಸ್ಕೆಲ್ಲ ಈ ಸಲ ಇರಲ್ಲ ಶ್ರೇಯಾ. ಆ ಮನೆ ಸೊಸೆಯಾಗಿ ನಿನ್ನ ಸ್ಥಾನ ಪ್ರತಿಷ್ಠೆನೇ ಬೇರೆ. ಇನ್ನೊಂದ್ಸಲ ಯೋಚನೆ ಮಾಡು ಶ್ರೇಯಾ. ಅಕ್ಕ, ನಾನ್ ಯೋಚನೆ ಮಾಡೋದಲ್ಲ, ನೀನೇ ಸ್ವಲ್ಪ ಯೋಚನೆ ಮಾಡು. ನಾನಾ ಮನೆ ಸೊಸೆ ಆಗಿದ್ರೆ ಅಡ್ಗೆ ಮನೇಲಿ ಅಡ್ಗೆ ಮಾಡ್ಕೊಂಡೇ ಇರ್ಬೇಕು, ಜೊತೆಗ್ ಮನೆ ಕೆಲ್ಸನೂ ಕಾಯಮ್ಮೆ. ಅದೇ ಈ ಶೂಟಿಂಗ್ ಮುಗೀತು ಅನ್ಕೋ, ನನ್ ಸ್ಥಾನ ಅಭಿಮಾನಿಗಳ ಮನ್ಸಲ್ಲಿ. ಹೀರೋಯಿನ್ ಆಗಿ ನನ್ ಲೆವೆಲ್ಲೇ ಬೇರೆ. ಸರಿನಾ? ತುಂಬಾ ಯೋಚನೆ ಮಾಡ್ದೆ. ನನ್ ಶೂಟಿಂಗ್ ಚೆನ್ನಾಗಿ ನಡಿಬೇಕು, ನಾನ್ ದೊಡ್ಡ ಹೀರೋಯಿನ್ ಆಗ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊ. ಹೋಗ್ಬರ್ತೀನಿ. ಇವಳು ಸರಿಯಾದ ಸಮಯಕ್ಕೆ ಬರ್ತಾಳೋ ಇಲ್ವೋ? ಒಟ್ಟು 50 ಎಕರೆ ಸರ್, ಮಧ್ಯದಲ್ಲಿ ರೆಸಾರ್ಟ್. ನಿಮ್ಮ ಅಕ್ಷಯ ಪಾತ್ರೆ ಸೇವಾ ಕಾರ್ಯಕ್ಕೆ ಒಳ್ಳೆ ಪ್ಲೇಸ್ ಸರ್, ಬನ್ನಿ ತೋರಿಸ್ತೀನಿ. ಇಲ್ಲಿಗೆ ಯಾರಾದರೂ ಬಂದು ಹೋಗ್ತಿರ್ತಾರಾ? ಮೊನ್ನೆವರೆಗೂ ಬರ್ತಿದ್ರು ಸರ್, ಆದರೆ ನೀವು ಅಡ್ವಾನ್ಸ್ ಕೊಟ್ಟ ಮೇಲೆ ಇಲ್ಲಿಗೆ ಯಾರೂ ಬಂದಿಲ್ಲ. ಓಕೆ. ನೀನು ಬಗೆಹರಿಯದ ಹಾಡು, ನೋಡು ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ. ನೀನು ಬಗೆಹರಿಯದ ಹಾಡು. ಶಾರ್ಟ್ ಓಕೆ. ವಾವ್, ಸೂಪರ್ ಶ್ರೇಯಾ, ಕಂಗ್ರ್ಯಾಚುಲೇಷನ್ಸ್. ವಾಟ್ ಅ ಗ್ರೇಸ್, ವಾಟ್ ಅ ಡ್ಯಾನ್ಸ್ ಯಾರ್. ಇನ್ ಮುಂದೆ ನೋಡು, ಎಲ್ಲ ನಿಂದೆ ಹವಾ. ಸೂಪರ್ ಸೂಪರ್, ಎಕ್ಸಲೆಂಟ್, ಕಮ್ ಆನ್. ಅಲ್ಲ, ಅದೇನು?
ಅದಾ ಯಾವುದೋ ಆಲ್ಬಮ್ ಶೂಟಿಂಗ್ ಸರ್. ಇನ್ 3 ದಿನದಲ್ಲಿ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇನ್ ಮುಂದೆ ಇದೆಲ್ಲ ನಡಿಬಾರ್ದು. ಆ ಥರ ಆಗಲ್ಲ ಸರ್. ಅವ್ರು ಮೊದಲೇ ಬುಕ್ ಮಾಡಿದ್ರು, ಅದಕ್ಕೆ ಕೊಡಬೇಕಾಗಿ ಬಂತು. ಇವತ್ತು ಮತ್ತು ನಾಳೆ ಅಷ್ಟೇ ಸರ್, ಆಮೇಲೆ ಇನ್ಯಾರಿಗೂ ಕೊಡಲ್ಲ. ಗುಡ್. ವಾವ್, ಸೂಪರ್, ಎಕ್ಸಲೆಂಟ್, ಪರ್ಫೆಕ್ಟ್, ಅದ್ಭುತ, ಸೂಪರ್, ಪರ್ಫೆಕ್ಟ್, ಸೂಪರ್, ಕಮ್ ಆನ್, ಅದು ಪರ್ಫೆಕ್ಟ್, ಸೂಪರ್ ಶ್ರೇಯಾ, ಕಮ್ ಆನ್, ಸೂಪರ್ ಸೂಪರ್ ಅಮ್ಮ, ಸಖತ್ತಾಗಿ ಮಾಡಿದೆ, ಎಕ್ಸಲೆಂಟ್, ವೆರಿ ಗುಡ್ ಶ್ರೇಯಾ, ಎಕ್ಸಲೆಂಟ್, ಚೆನ್ನಾಗಿ ಮಾಡಿದ್ರಿ, ಒಳ್ಳೆ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ. ಓಕೆ ರೆಡಿ, ಲೆಟ್ಸ್ ಗೋ ಫಾರ್ ಟೇಕ್, ಕಮ್ ಆನ್, ಫೀಲ್ ಕ್ಲಿಯರ್, ಗುಡ್. ಸೂಪರ್, ಆಸಮ್. ಸರ್, ನಿಮ್ಗೆ ಶೂಟಿಂಗ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅನ್ಸತ್ತೆ? ನಿನ್ಗೆ ಇಂಟ್ರೆಸ್ಟ್ ಇದ್ರೆ ನೋಡ್ಕೊಂಬ, ನಾನು ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ. ಅಯ್ಯೋ ಬೇಡ ಸರ್, ನಂಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ. ಹೋಗೋಣ ಬನ್ನಿ ಸರ್. ಏನು ಶಾಕಲ್ ನೋಡ್ತಿದ್ಯಲ್ಲ? ನಾನು ಇಲ್ಲಿಗೆ ಯಾಕೆ ಬಂದೆ ಅಂತಾನಾ? ನಿಮ್ ಶ್ರೀಯಂಗೆ ಸಡನ್ ಆಗಿ ದೇವ್ರ ಮೇಲೆ ಭಕ್ತಿ ಹುಟ್ಟಿರೋ ಹಾಗೆ ನನಗೂ ಭಕ್ತಿ ಹುಟ್ಟಿದೆ. ಆದ್ರೆ ಕರೆಕ್ಟಾಗಿ ನೀವು ಬಂದಿರೋ ದೇವಸ್ಥಾನಕ್ಕೆ ನಾನ್ ಯಾಕೆ ಬಂದೆ ಅಂತ ಚಿಂತೆ ಆಗ್ತಾ ಇದ್ಯಾ? ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ಅಷ್ಟಕ್ಕೂ ಶ್ರೇಯಾ ಎಲ್ಲಿ? ಅದು ಒಳಗಡೆ ಪೂಜೆ ಮಾಡ್ತಿದ್ದಾಳೆ. ಓ ಐ ಸಿ. ಮತ್ ಶ್ರೇಯಾ ಒಳಗಡೆ ಪೂಜೆ ಮಾಡ್ತಿದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ಪ್ರದಕ್ಷಿಣೆ ಹಾಕ್ತಿದ್ದೆ. ಓ, ತಂಗಿ ಪೂಜೆ ಮಾಡ್ತಿದ್ದಾಳೆ, ಅಕ್ಕ ಪ್ರದಕ್ಷಿಣೆ ಹಾಕ್ತಿದ್ದಾಳೆ. ಚೆನ್ನಾಗಿದೆ. ಹಾ ಸರಿ, ಏನ್ ಪೂಜೆ ಮಾಡ್ತಿದ್ದಾಳೆ ಅಂತ ಒಂದ್ಸಲ ನೋಡೋಣ. ನಡಿ. ಒಂದ್ ನಿಮಿಷ, ಬೇಡ. ಯಾಕೆ ಬೇಡ ಅಂತಿದ್ಯಾ? ಅಂದ್ರೆ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಿದ್ದಾಳೆ. ಒಬ್ರಿಗೆ ಬಿಟ್ಟು ಜಾಸ್ತಿ ಜನಕ್ಕೆ ಒಳಗ್ ಜಾಗ ಸಾಲಲ್ಲ, ಅದಕ್ಕೆ ನಾನು ಕೂಡ ಇಲ್ಲೇ ಇದ್ದೀನಿ. ಹೌದಾ? ಹಾಗಿದ್ರೆ ಕಷ್ಟನೇ ಬಿಡು. ಶೂಟಿಂಗ್ ಚೆನ್ನಾಗೇ ನಡೀತಿದ್ಯಲ್ಲ? ಶೂಟಿಂಗಾ? ಅದೇ ಇಂಥ ಪೂಜೆ ಮಾಡ್ತಿರೋವಾಗ ಆಮೇಲೆ ನೋಡಿ ಖುಷಿ ಪಡೋಕೆ ಶೂಟ್ ಮಾಡಿ ಇಟ್ಕೋತಾರಲ್ಲ.
ಆ ಥರ ನೀವು ಶೂಟ್ ಮಾಡ್ತಿದ್ದೀರಾ ಅಂತ. ಹಾಗೇನಿಲ್ಲ, ಈ ದೇವಸ್ಥಾನದಲ್ಲಿ ಫೋಟೋಸ್ ವಿಡಿಯೋಸ್ ತೆಗಿಬಾರ್ದು. ಸರಿ ಬಿಡು, ಎಷ್ಟೊತ್ತು ಈ ಥರ ಪ್ರದಕ್ಷಿಣೆ ಹಾಕ್ತೀಯ ಹೇಳು? ಅಲ್ಲಿ ಕೂತಿರೋಣ ಬಾ. ಶ್ರೇಯಾ ಬಂದ್ ಕೂಡ್ಲೆ 3 ಜನ ಒಟ್ಟಿಗೆ ಹೋಗೋಣ. ಬೇಡ ಬೇಡ, ಪೂಜೆ ಸಂಜೆವರೆಗೂ ನಡೆಯುತ್ತೆ. ನೀವು ಹೊರಡಿ, ನಾವು ಆಮೇಲೆ ಬರ್ತೀವಿ. ಸೊ ಇವಾಗ ನನ್ನ ಇಲ್ಲಿಂದ ಹೋಗು ಅಂತ ಹೇಳ್ತಿದ್ಯಾ? ಹಾಗಂತ ಅಲ್ಲ, ಅಲ್ಲಿವರೆಗೂ ಇರೋ ಕಷ್ಟ ಆಗುತ್ತಲ್ಲ. ಇಟ್ಸ್ ಓಕೆ. ಎಲ್ಲೇ ಇದ್ದು ನಿನಗೆ ಯಾಕೆ ಕಷ್ಟ ಕೊಡಬೇಕು? ಬೇರೆ ಕಡೆ ಇದಕ್ಕಿನ ಮುಖ್ಯವಾದ ಕೆಲಸ ಇದೆ, ಅಲ್ಲಿಗೆ ಹೋಗ್ತೀನಿ. ಅದೇ ಶಾಪಿಂಗ್ಗೆ. See you. ಇವ್ರು ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದ್ರಾ ಅಥವಾ ನಮ್ಮ ಮೇಲೆ ಅನುಮಾನ ಪಟ್ಟು ನಮ್ಮ ಹಿಂದೆನೆ ಬಂದ್ರಾ? ಒಂದ್ ವೇಳೆ ಶ್ರೇಯಾ ಶೂಟಿಂಗ್ ವಿಷಯ ಏನಾದ್ರೂ ಗೊತ್ತಾಯ್ತಾ?